ನಮಸ್ಕಾರ, ನಾನು ಲಕ್ಷ್ಮೀ ಶಾಸ್ತ್ರಿ, ಒಸೇರಿಯನ್ ಲಕ್ಷ್ಮೀ ಶಾಸ್ತ್ರಿ, ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಫಾರ್ ಬೇಸಿಕ್ ಎಜುಕೇಶನ್ ಅಂಡ್ ಲಿಟ್ರಸಿ, RID 3191. ನನಗೆ ಇವತ್ತು ಬಹಳ ಹಬ್ಬ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಕೋಲಾರ ಕಾರಿಡಾರ್ ಝೋನಲ್ಲಿ ಪ್ರತಿ ಕ್ಲಬ್ಬಿಂದಲೂ ಶಿಕ್ಷಕರನ್ನ ಆಯ್ಕೆ ಮಾಡಿ ಅವರಿಗೆ ರಾಷ್ಟ್ರ ನಿರ್ಮಾತೃ ನೇಷನ್ ಬಿಲ್ಡರ್ ಅವಾರ್ಡ್ನ ಕೊಟ್ಟಿದ್ದಾರೆ. ಸರಿಸುಮಾರು ಒಂದು 70+ ಜನಗಳಿಗೆ, ಅಂದ್ರೆ 70+ ಶಿಕ್ಷಕರಿಗೆ ನೇಷನ್ ಬಿಲ್ಡರ್ ಅವಾರ್ಡ್ಸ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಝೋನ್ನ ಎಲ್ಲ ರೊಟೇರಿಯನ್ಸ್ ಸೇರಿ ಈ ಕೆಲಸವನ್ನ ಮಾಡಿದ್ದಾರೆ. ಕ್ಲಬ್ನ ಪ್ರತಿಯೊಬ್ಬರು ಭಾಗಿಯಾಗಿದ್ದಾರೆ. ಶಿಕ್ಷಕರಿಗೂ ಸಂತೋಷ, ಹಾಗೆ ರೊಟೇರಿಯನ್ಸ್ಗೂ ಸಂತೋಷ. ಪ್ರತಿ ವರ್ಷ ಇದು 3ನೇ ವರ್ಷ ನಡೀತಾ ಇರೋದು ಇಲ್ಲಿ. ಕಳೆದ ವರ್ಷನೂ ಹೀಗೆ ಮಾಡಿದ್ರು. 120 ಜನ ಶಿಕ್ಷಕರಿಗೆ ಇದೇ ಜಾಗದಲ್ಲಿ ಕೊಟ್ಟಿದ್ರು. ಈ ವರ್ಷನೂ ಮಾಡಿದ್ದಾರೆ. ಪ್ರತಿ ವರ್ಷ ಹೀಗೆ ನಡೆಸಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ಸ್ ಟು ಕೋಲಾರ್ ಝೋನ್ ಕಾರಿಡಾರ್ ಝೋನ್ ಕ್ಲಬ್ಸ್. ಥ್ಯಾಂಕ್ ಯು. ಕೋಲಾರ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮಾಂತರ ಶಿಕ್ಷಕರು, ಗಡಿ ಭಾಗಗಳಲ್ಲಿ ಕೆಲಸ ಮಾಡುವಂತ, ತೆರೆ ಮರೆಯಲ್ಲಿ ಕೆಲಸ ಮಾಡ್ತಿದ್ದಂತ ಅಂಥವರನ್ನ ಗುರುತಿಸಿ ಪ್ರತಿಯೊಬ್ಬರ ಮುಖದಲ್ಲೂ ನಗು. ಇವತ್ತು ಅವರನ್ನ ನಾವು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದರಿಂದ ಇದು ಶಿಕ್ಷಕರಿಗೆ ಸಲ್ಲಬೇಕಾದಂತ ಗೌರವ. ಯಾಕೆಂದ್ರೆ ರಾಷ್ಟ್ರ ನಿರ್ಮಾತೃ ಅಂತಂದ್ರೆ ರಾಷ್ಟ್ರವನ್ನ ಕಟ್ಟೋದ್ರಲ್ಲಿ ಎಷ್ಟು ದೊಡ್ಡ ಕೆಲಸ ಅನ್ನೋದನ್ನ ನಮ್ಮ ಈ ರೋಟರಿ ಗುರುತಿಸಿದೆ. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಅಶೋಕ್ ಸರ್, ಟೀಚರ್ ಸಪೋರ್ಟ್ ಚೇರ್ಮನ್ ಅವರಿಗೆ, ಹಾಗೆ ಅವರೆಲ್ಲರಿಗೂ ಸಪೋರ್ಟ್ ಮಾಡಿರುವಂತ ಕೋಲಾರ ಜಿಲ್ಲೆಯ ಎಲ್ಲ ಕೋಲಾರ ಝೋನ್ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರೋಟರಿ 3191 ಎಲ್ಲ ರೋಟರಿಗಳ ಅಧ್ಯಕ್ಷರು, ರೊಟೇರಿಯನ್ಸ್, ಕಾರ್ಯದರ್ಶಿಗಳು, ಜೋನ್ ಸೆಕ್ರೆಟರಿಗಳು, ನಮ್ಮ ಡಾಕ್ಟರ್ ಶ್ರೀಧರ್ ಸರ್, ಎಲ್ಲರ ಒಂದು ಆಶಾ ಕಿರಣ ಏನಿತ್ತು, 66 ಜನ ಶಿಕ್ಷಕರನ್ನ, ಉತ್ತಮ ಶಿಕ್ಷಕರು, ಉತ್ತಮ ಪ್ರಾಂಶುಪಾಲರು, ಉತ್ತಮ ಪ್ರೊಫೆಸರ್ಗಳನ್ನು ಗುರುತಿಸಿ ಈ ದಿನ ನಾವು ಎಲ್ಲ ಸನ್ಮಾನ ಮಾಡಿ ಶಿಕ್ಷಕರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಹುಡುಗರೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಒಂದು ಆಟ ಪಾಠ ಸಮಾಜಕ್ಕೆ ಒಳ್ಳೆಯ ಮುಂದಕ್ಕೆ ಬೆಳೆಸೋದಕ್ಕೆ ಶಿಕ್ಷಕರು ತುಂಬ ಉತ್ಸುಕರಾಗಿ ಆ ಒಂದು ವಿಷಯದಲ್ಲಿ ನಮ್ಮ ಜೋನ್ನ ಕಾರ್ಯಕರ್ತರಾದಂಥ ಬಾಬು ಸೌತ್ ಹಾಗೂ ಎಲ್ಲರೂ ತುಂಬ ವಿಜೃಂಭಣೆಯಿಂದ ಎಲ್ಲರಿಗೂ ಥ್ಯಾಂಕ್ಸ್ ಬೇಕಾಗಿದೆ. ಯಾದರೂ ಈಗ ನಮ್ಮ ಎಲ್ಲ ಜೋನ್ ಅಧ್ಯಕ್ಷರುಗಳಿಗೆ, ರೋಟರಿ ಅಧ್ಯಕ್ಷರುಗಳಿಗೆ ಎಲ್ಲ ಸಹಕಾರ ಎಲ್ಲರಿಗೂ ಸಹ ನಾನು ಒಳ್ಳೆಯ